ದುರಂತದಿಂದ ಏರ್ ಇಂಡಿಯಾದಿಂದ ಬ್ಲಾಕ್ ಡೇ ಸಾಮಾಜಿಕ ಮಾಧ್ಯಮಗಳ ಪ್ರೊಫೈಲ್ ಕಪ್ಪು ಬಣ್ಣಕ್ಕೆ ಬದಲಾಗಿದೆ. ನಿನ್ನೆ ಕೂಡ ನಾನು ಹೇಳ್ತಾ ಇದ್ದೆ, ನಿಜಕ್ಕೂ ಇದು ಬ್ಲಾಕ್ ಡೇ ಅಂತ ಹೇಳಿ ಕರಿಬೇಕಾಗತ್ತೆ ಅಂತ ಹೇಳಿ. ಈಗ ಎಕ್ಸ್ ಖಾತೆ, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪ್ರೊಫೈಲ್ ಕೂಡ ಚೇಂಜ್ ಆಗಿದೆ. ಮೃತರಿಗೆ ಸಂತಾಪವನ್ನ ಸೂಚಿಸಿದೆ ಏರ್ ಇಂಡಿಯಾ. ನಿಜಕ್ಕೂ ನಿನ್ನೆ ನಡೆದಂತಹ ದುರಂತ ಇದೆಯಲ್ಲ, ಆ ಒಂದು ದುರಂತವನ್ನು ಕೂಡ ನಾವು ಊಹೆ ಕೂಡ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅಷ್ಟರ ಮಟ್ಟಿಗೆ ಆ ಒಂದು ವಿಮಾನದಲ್ಲಿ ಪಯಣವನ್ನು ಮಾಡ್ತಾ ಇದ್ದಂತಹ ಎಲ್ಲರೂ ಕೂಡ ಸಾವನ್ನಪ್ಪಿದ್ದಾರೆ, ಒಬ್ಬರನ್ನು ಹೊರತುಪಡಿಸಿ. ಸಾಕಷ್ಟು ಆಸೆ ಕನಸುಗಳನ್ನು ಹೊತ್ತು ಲಂಡನ್ಗೆ ತಮ್ಮ ಪಯಣವನ್ನು ಬೆಳೆಸಿದ್ರು. ಬಟ್ ಆದರೆ ಈ ದುರಂತದಿಂದಾಗಿ ಎಲ್ಲರೂ ಕೂಡ ಸಾವನ್ನಪ್ಪಿದ್ದಾರೆ. ಸೊ ಹಾಗಾಗಿ ದುರಂತದಿಂದ ಏರ್ ಇಂಡಿಯಾದಿಂದ ಬ್ಲ್ಯಾಕ್ ಡೇಯನ್ನು ಸೆಲೆಬ್ರೇಟ್ ಮಾಡಲಾಗ್ತಾ ಇದೆ. ಸಾಮಾಜಿಕ ಮಾಧ್ಯಮಗಳ ಪ್ರೊಫೈಲನ್ನು ಕಪ್ಪು ಬಣ್ಣಕ್ಕೆ ಬದಲು ಮಾಡಲಾಗಿದೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಅಫಿಷಿಯಲ್ ಆಗಿ ಕಪ್ಪು ಬಣ್ಣಕ್ಕೆ ಬದಲಾವಣೆ ತರಲಾಗಿರುವಂಥದ್ದು. ಎಕ್ಸ್ ಖಾತೆಯಲ್ಲೂ ಕೂಡ ಕಪ್ಪು ಬಣ್ಣವನ್ನು ಬದಲು ಮಾಡಲಾಗಿದೆ. ಸಾಮಾನ್ಯವಾಗಿ ಬೇರೆ ಬೇರೆ ರೀತಿಯಾದಂತಹ ದೃಶ್ಯಗಳನ್ನು ಗಮನಿಸ್ತಾ ಇರ್ತಿದ್ವಿ, ಅಥವಾ ಬೇರೆ ಬೇರೆ ವಾಲ್ಪೇಪರ್ಗಳನ್ನು ಗಮನಿಸ್ತಾ ಇದ್ವಿ. ಬಟ್ ಆದರೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪ್ರೊಫೈಲಲ್ಲೂ ಕೂಡ ಚೇಂಜ್ ಮಾಡಲಾಗಿದೆ. ಮೃತರಿಗೆ ಸಂತಾಪವನ್ನು ಸೂಚಿಸಿದೆ ಏರ್ ಇಂಡಿಯಾ. ನಿಜಕ್ಕೂ ಇಡೀ ಕುಟುಂಬವೇ ಸಾವನ್ನಪ್ಪಿದೆ. ನಾವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ವಿ. ಪ್ರತಿಯೊಬ್ಬರೂ ಕೂಡ ತಮ್ಮ ಪ್ರಾಣವನ್ನು ಕೂಡ ಕಳೆದುಕೊಂಡು ಅವರೇನೋ ಹೋಗ್ಬಿಟ್ರು. ಬಟ್ ಆದರೆ ಅವರ ತಂದೆ ತಾಯಂದಿರು ಪ್ರತಿಯೊಬ್ಬರೂ ಕೂಡ ಕಣ್ಣೀರು ಹಾಕ್ತಾ ಇದ್ದಾರೆ. ದೊಡ್ಡ ದೊಡ್ಡ ಆಸೆ ಕನಸುಗಳನ್ನು ಇಟ್ಟುಕೊಂಡು ತಮ್ಮ ಲೈಫನ್ನು ಸೆಟಲ್ಡ್ ಮಾಡಿಕೊಳ್ಬೇಕು, ಹೊಸದಾಗಿ ಮನೆಯನ್ನು ನಿರ್ಮಾಣ ಮಾಡಬೇಕು, ಮಕ್ಕಳಿಗೆ ಮುಂದಿನ ಭವಿಷ್ಯವನ್ನು ಕಟ್ಕೊಡ್ಬೇಕು, ಅಪ್ಪ ಅಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಬೇಕು, ಸಾವಿರಾರು ಆಸೆ ಕನಸುಗಳನ್ನು ಕೂಡ ಕಟ್ಕೊಂಡಿದ್ರು. ಮತ್ತು ತಮ್ಮ ವೃತ್ತಿ ಜೀವನದಲ್ಲಿ ಮುಂದೆ ಬರಬೇಕು, ಸಂಪಾದನೆ ಮಾಡಬೇಕು ಅಂತ ಹೇಳಿ ತಮ್ಮ ಆಸೆ ಕನಸುಗಳೆಲ್ಲವನ್ನ ಕೂಡ ಹೊತ್ತುಕೊಂಡು ಪಯಣವನ್ನು ಬೆಳೆಸ್ತಾ ಇದ್ರು. ಬಟ್ ಆದರೆ ಟೇಕ್ ಆಫ್ ಆದ ಕೆಲವೇ ನಿಮಿಷಗಳಲ್ಲಿ ವಿಮಾನ ಪತನ ಆಗಿದೆ. ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ಫ್ಲೈಟ್ ಮೇಂಟೆನೆನ್ಸ್ ಆಗಿರಲಿಲ್ವಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ.